Dear students, we are discussing the subject production and operations management. In that, today's topic is role of production and operations manager. Learning objective to understand the role of production and operations manager. The session outcome after this session, the students will be able to explain the role of production and operations manager. So, what are the roles what is the role of production operations manager? What work he undertakes? So, the production manager forms a very important and defining part of the organization structure of any company. The responsibilities of a production manager can be discussed as listed in the slide. The forecasting the requirements of the production in order to achieve the production target. So, what production target we have to achieve? For that, the requirements of the production, raw material, men, machinery, capacity, all these details, he has to do the forecasting, and then we have to achieve the production target. So, ಆಪರೇಷನ್ಸ್ ಮ್ಯಾನೇಜರ್ ಏನು ಮಾಡಬೇಕಾಗುತ್ತೆ? ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ಸ್ ಮ್ಯಾನೇಜರ್ ಅವರ ಒಂದು ರೋಲ್ ಏನಿದೆ, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದು ಒಂದು ಬಹಳ ಮಹತ್ವವಾದ ರೋಲ್ ಒಂದು ಆರ್ಗನೈಸೇಷನಲ್ಲಿ. ಅವರ ರೆಸ್ಪಾನ್ಸಿಬಿಲಿಟಿ ಯಾವ ರೀತಿಯಾಗಿರುತ್ತೆ ಅಂದರೆ, ಮೊದಲನೇದಾಗಿ ಅವರು ಪ್ರೊಡಕ್ಷನ್ ಟಾರ್ಗೆಟ್ ಅಂತ ನಾವೇನು ಸೆಟ್ ಮಾಡ್ಕೊಂಡಿರ್ತೀವಿ ರೀ, ಅದರ ಆ ಒಂದು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂದರೆ ಅದಕ್ಕೆ ಬೇಕಾದಂತಹ ರಿಕ್ವೈರ್ಮೆಂಟ್ಸ್ ಅನ್ನು ಮೊದಲೇ ಫೋರ್ಕಾಸ್ಟಿಂಗ್ ಮಾಡಿ ರೆಡಿ ಇಟ್ಕೊಳ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಈಸ್ ಮೇಕಿಂಗ್ ದ ಮೋಸ್ಟ್ ಎಫಿಷಿಯಂಟ್ ಯುಟಿಲೈಸೇಷನ್ ಆಫ್ ಅವೈಲಬಲ್ ರಿಸೋರ್ಸಸ್ ಫಾರ್ ಪ್ರೊಡಕ್ಷನ್. ಸೊ ದಿಸ್ ಮೀನ್ಸ್ ಮೇಕಿಂಗ್ ದ most efficient utilization of available resources by minimizing the throughput time and work in progress inventory he has to work. And this can be achieved by systematic production planning and also by very efficient execution of the plans. ಸೊ ಅವ್ರು ಏನು ಮಾಡಬೇಕಾಗುತ್ತೆ? ಪ್ರೊಡಕ್ಷನ್ ಆ್ಯಂಡ್ ಆಪ್ರೇಷನ್ಸ್ ಮ್ಯಾನೇಜರ್ ಎಫಿಷಿಯೆಂಟ್ ಯುಟಿಲೈಸೇಷನ್ ಮಾಡಬೇಕು ಎಲ್ಲ ರಿಸೋರ್ಸಸ್ದು. ಅವರು ಟೈಮ್ ಆಫ್ ಪ್ರೊಡಕ್ಷನನ್ನು ಸಾಧ್ಯವಾದಷ್ಟು ಮಿನಿಮೈಸ್ ಮಾಡಬೇಕು, ವರ್ಕ್ ಇನ್ ಪ್ರೋಗ್ರೆಸ್ದು ಇನ್ವೆಂಟ್ರಿಯನ್ನು ಕಡಿಮೆ ಮಾಡಬೇಕು. ಮತ್ತು ಇದಕ್ಕೆ ಹೆಂಗೆ ಮಾಡಬಹುದು ಇದನ್ನೆಲ್ಲ ಅಂತ ಅಂದರೆ, ಬೈ ಸಿಸ್ಟಮೆಟಿಕ್ ಪ್ರೊಡಕ್ಷನ್ ಪ್ಲಾನಿಂಗ್ ಆ್ಯಂಡ್ ಆಲ್ಸೋ ಬೈ ಎಫಿಷಿಯೆಂಟ್ ಎಕ್ಸಿಕ್ಯೂಷನ್ ಆಫ್ ದ ಪ್ಲ್ಯಾನ್ಸ್. ಸೊ ಸರಿಯಾಗಿ ಪ್ಲ್ಯಾನ್ ಮಾಡುವ ಮುಖಾಂತರ ಮತ್ತು ಸರಿಯಾಗಿ ಪ್ಲ್ಯಾನ್ ಮಾಡಿರುವಂಥ ಪ್ಲ್ಯಾನ್ಗಳನ್ನು ಕರೆಕ್ಟಾಗಿ ಎಕ್ಸಿಕ್ಯೂಟ್ ಮಾಡೋ ಮುಖಾಂತರ, ಎಫಿಷಿಯೆಂಟಾಗಿ ಎಕ್ಸಿಕ್ಯೂಟ್ ಮಾಡೋ ಮುಖಾಂತರ ಅವರು ಎಫಿಷಿಯೆಂಟ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ನ ಮಾಡಬಹುದು. ಓಕೆ, another one of the most important responsibility of a production manager is dealing with reducing the material handling cost, which is generally achieved by the use of efficient material handling system and also by using the plant layouts which must be developed in a proper and correct way. ಮಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕಾಗತ್ತೆ. ಸೊ ಈ ಮಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟನ್ನ ಯಾವ ರೀತಿ ರೆಡ್ಯೂಸ್ ಮಾಡ್ತಾರೆ ಆಪರೇಷನ್ಸ್ ಮ್ಯಾನೇಜರ್, ಪ್ರೊಡಕ್ಷನ್ ಮ್ಯಾನೇಜರ್ ಅಂತ ಅಂದರೆ, ಎಫಿಷಿಯೆಂಟ್ ಮಟೀರಿಯಲ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಅಂತ ಬರುತ್ತೆ ಒಂದು ವ್ಯವಸ್ಥೆ. ಆ ಮಟೀರಿಯಲ್ ಹ್ಯಾಂಡ್ಲಿಂಗ್ ವ್ಯವಸ್ಥೆಯನ್ನು ಸರಿಯಾಗಿ ಡೆವಲಪ್ ಮಾಡಬೇಕಾಗುತ್ತೆ. ಮತ್ತು ಪ್ಲ್ಯಾಂಟ್ ಲೇಔಟನ್ನು ಪ್ಲ್ಯಾನ್ ಮಾಡಬೇಕಾದ್ರೆ, ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಆ ಪ್ಲ್ಯಾಂಟ್ ಲೇಔಟನ್ನು ಸರಿಯಾಗಿ ಯುಟಿಲೈಸ್ ಮಾಡಿಕೊಂಡು ಸರಿಯಾಗಿ ಡೆವಲಪ್ ಮಾಡಿ, ಸೊ ಅದನ್ನು ಕರೆಕ್ಟ್ ವೇಯಲ್ಲಿ ಪ್ಲ್ಯಾಂಟ್ ಲೇಔಟನ್ನು ಡೆವಲಪ್ ಮಾಡಿ ಬ್ಲೂ ಪ್ರಿಂಟನ್ನು ಕರೆಕ್ಟಾಗಿ ಹಾಕ್ಕೊಂಡು ಕರೆಕ್ಟಾಗಿ ಪ್ಲ್ಯಾಂಟನ್ನು ಡಿಸೈನ್ ಮಾಡೋ ಮುಖಾಂತರನೂ ಏನು ಮಾಡಬೇಕಾಗತ್ತೆ? ಮಟೀರಿಯಲ್ ಹ್ಯಾಂಡ್ಲಿಂಗ್ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕಾಗತ್ತೆ. Reducing the quality cost with the help of analysis of non-conformances on a periodic basis and also by following suitable actions, both corrective and preventive. So, ಇಲ್ಲಿ ಏನಾಗುತ್ತೆ ಅಂತಂದರೆ, ರೆಡ್ಯೂಸಿಂಗ್ ದ ಕ್ವಾಲಿಟಿ ಕಾಸ್ಟನ್ನು ರೆಡ್ಯೂಸ್ ಮಾಡಬೇಕು ಅಂತಂದ್ರೆ ಅದರ ಅರ್ಥ ಏನು? ಕ್ವಾಲಿಟಿ ಕಾಸ್ಟ್ ಅಂದರೆ ಏನು ಅಂತಂದರೆ, ಕ್ವಾಲಿಟಿ ಕನ್ಫರ್ಮೆನ್ಸಸ್ ಅಂದರೆ ಯಾವುದು ಲೋ ಕ್ವಾಲಿಟಿ ಪ್ರಾಡಕ್ಟ್ ಹೊರಗಡೆ ಡಿಫೆಕ್ಟಿವ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ. ಸೊ ಡಿಫೆಕ್ಟಿವ್ ಪ್ರಾಡಕ್ಟ್ ಬಂದಾಗ ಆ ಡಿಫೆಕ್ಟಿವ್ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಆದಂಥ ಖರ್ಚು, ಯಾಕಂದರೆ ಅದನ್ನು ಯಾರೂ ಖರೀದಿ ಮಾಡೋದಿಲ್ಲ. ಸೊ ಯು ಕೆನಾಟ್ ಸೆಲ್ ದಟ್ ಡಿಫೆಕ್ಟಿವ್ ಪ್ರಾಡಕ್ಟ್ ದ ಕಸ್ಟಮರ್. ಸೊ ನೀವು ಅದನ್ನು ಮಾರಾಟ ಮಾಡೋದಕ್ಕಾಗೋದಿಲ್ಲ, ಅದರದ್ದು ಕಾಸ್ಟ್
ಇನ್ಕರ್ ಆಗುತ್ತೆ. ಸೊ ಅಂಥದನ್ನು ಕ್ವಾಲಿಟಿ ಕಾಸ್ಟ್ ಅಂತ ಕರಿತೀವಿ. ಈ ಕ್ವಾಲಿಟಿ ಕಾಸ್ಟನ್ನು ಕಡಿಮೆ ಹೇಗೆ ಮಾಡ್ಬೋದು ಅಂತ ಅಂದರೆ ಡಿಫೆಕ್ಟ್ಸನ್ನು ಕಡಿಮೆ ಮಾಡಬೇಕಾಗುತ್ತೆ. ಡಿಫೆಕ್ಟಿವ್ ಪ್ರಾಡಕ್ಟ್ಸನ್ನು ಕಡಿಮೆ ಮಾಡಬೇಕು ಅಂತ ಅಂದರೆ ಪಿರಿಯಾಡಿಕ್ ಬೇಸಿಸ್ ಮೇಲೆ ನಾನ್ ಕನ್ಫರ್ಮೆನ್ಸಸ್ ಅಂದರೆ ಡಿಫೆಕ್ಟಿವ್ ಪ್ರಾಡಕ್ಟ್ಸನ್ನು ಅನಲೈಸ್ ಮಾಡಬೇಕಾಗುತ್ತೆ ಪಿರಿಯಾಡಿಕಲಿ. ಆಮೇಲೆ ಸೂಟಬಲ್ ಆ್ಯಕ್ಷನ್ಸನ್ನು ತೊಗೊಳ್ಬೇಕಾಗುತ್ತೆ. ಕರೆಕ್ಟಿವ್ ಆ್ಯಕ್ಷನ್ಸನ್ನು ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಬಂದಾಗ ಕರೆಕ್ಟಿವ್ ಆ್ಯಕ್ಷನ್ಸನ್ನು ತೊಗೊಳ್ಬೇಕು. ಡಿಫೆಕ್ಟಿವ್ ಪ್ರಾಡಕ್ಟ್ಸ್ ಬರದೇ ಇರೋ ರೀತಿ ಪ್ರಿವೆಂಟಿವ್ ಮೇಜರ್ಸನ್ನು ತೊಗೊಳ್ಬೇಕಾಗತ್ತೆ. ಸೊ ಮುಂಚೆನೇ ಅಡ್ವಾನ್ಸ್ ಆಗಿಯೇ ಪ್ಲ್ಯಾನ್ ಮಾಡಿ ಡಿಫೆಕ್ಟ್ಸ್ ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ನಾವು ಪ್ರಿವೆಂಟಿವ್ ಮೇಜರ್ಸ್ ಅಂತ ಕರಿತೀವಿ. ಸೊ ಇದ್ರ ಮುಖಾಂತರ ಅವರು ಕ್ವಾಲಿಟಿ ಕಾಸ್ಟನ್ನು ರೆಡ್ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟು building the team spirit among workmen and also motivating the means of personal involvement. It is one of the important tasks, and this task of motivation can also be achieved by the designing and implementing suitable financial incentive schemes ಟು ದಿ ಎಂಪ್ಲಾಯೀಸ್. ಸೊ ಇಲ್ಲೇನು ಮಾಡ್ಬೋದು, ಒಂದು ಟೀಮ್ ಸ್ಪಿರಿಟನ್ನು ಡೆವಲಪ್ ಮಾಡಬೇಕು ಎಂಪ್ಲಾಯಿಗಳ ಮಧ್ಯೆ, ವರ್ಕರ್ಸ್ ಮಧ್ಯೆ. ಆಮೇಲೆ ಅವ್ರನ್ನ ಮೋಟಿವೇಟ್ ಮಾಡಬೇಕು. ಅವ್ರ ಪರ್ಸ್ನಲ್ ಆಗಿ ಎಲ್ಲ ಎಂಪ್ಲಾಯೀಸು ಡೆವಲಪ್ಮೆಂಟ್ ಆಫ್ ದ ಆರ್ಗನೈಸೇಷನ್ಗೆ ಇನ್ವಾಲ್ವ್ ಆಗಬೇಕು ಅಂತ ಅಂದರೆ, ಸೊ ಅವ್ರನ್ನ ಮೋಟಿವೇಟ್ ಹೆಂಗೆ ಮಾಡ್ಬೋದು ಅಂತಂದರೆ ಈ ಒಂದು ಟಾಸ್ಕನ್ನು ಮೋಟಿವೇಷನನ್ನು ಹೆಂಗೆ ಮಾಡ್ಬೋದು, ಒಳ್ಳೆ ಸೂಟೇಬಲ್ ಫೈನಾನ್ಷಿಯಲ್ ಇನ್ಸೆಂಟಿವ್ ಸ್ಕೀಮ್ಸ್, ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅವ್ರಿಗೆ ಬೋನಸ್ ಕೊಡೋದು, ಅಥವಾ ಫೈನಾನ್ಷಿಯಲಿ ಏನಾದರೂ ಬೆನಿಫಿಟ್ ಕೊಡೋದು, ಅಥವಾ ಏನಾದರೂ ಪ್ರಮೋಷನ್ಸ್ ಕೊಡೋದು, ಇನ್ಕ್ರಿಮೆಂಟ್ಸ್ ಕೊಡೋದು, ಈ ರೀತಿ ಮಾಡೋ ಮುಖಾಂತರ ಅವ್ರಿಗೆ ನಾವು ಮೋಟಿವೇಟ್ ಮಾಡ್ಬೋದು. ಫೈನಾನ್ಷಿಯಲಿನೂ ಮೋಟಿವೇಟ್ ಮಾಡ್ಬೋದು. ನಾನ್ ಫೈನಾನ್ಷಿಯಲ್ ವೇಸು ಹಲವಾರು ರೀತಿಯ ನಾನ್ ಫೈನಾನ್ಷಿಯಲ್ ವೇ, ಅವಾರ್ಡ್ಸ್, ರಿವಾರ್ಡ್ಸ್, ಈ ರೀತಿಯಾಗಿಯೂ ಅವರನ್ನು ನಾವು ಎನ್ಕರೇಜ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಟು ಡಿವೈಸ್ accurate methodology involving method study of manufacturing along with the other engineering principles. ಸೊ ಹಲವಾರು ಎಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಬರುತ್ತೆ. ಮೆಥಡ್ ಸ್ಟಡಿ, ವರ್ಕ್ ಸ್ಟಡಿ, ಮೋಷನ್ ಸ್ಟಡಿ, ಇವೆಲ್ಲವುಗಳನ್ನು ಯೂಸ್ ಮಾಡಿಕೊಂಡು, ಇವೆಲ್ಲವುಗಳನ್ನು ಇಂಪ್ಲಿಮೆಂಟ್ ಮಾಡಿಕೊಂಡು ಪ್ರೊಡಕ್ಷನ್ ಮೆಥಡಾಲಜಿ ಅಂತ ಏನು ಬರುತ್ತೆ ಅದನ್ನು ಎಫೆಕ್ಟಿವ್ ಆಗಿ, ಅಕ್ಯುರೇಟಾಗಿ ಏನು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕಾಗುತ್ತೆ. ಇದರಿಂದ ಇವೆಲ್ಲ ಒಂದು ಪ್ರಿನ್ಸಿಪಲ್ಸ್, ಎಕನಾಮಿಕ್ ಪ್ರಿನ್ಸಿಪಲ್ಸ್ಗಳನ್ನ ಇನ್ವಾಲ್ವ್ ಮಾಡೋದ್ರಿಂದ ಏನಾಗುತ್ತೆ, ಇಂಪ್ಲಿಮೆಂಟ್ ಕರೆಕ್ಟಾಗಿ ಮಾಡೋದ್ರಿಂದ ಏನಾಗುತ್ತೆ, ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಿಲ್ ರಿಡ್ಯೂಸ್, ದ ಔಟ್ಪುಟ್ ದಟ್ ಈಸ್ ಪ್ರೊಡಕ್ಟಿವಿಟಿ ವಿಲ್ ಇನ್ಕ್ರೀಸ್, ಆ್ಯಂಡ್ ದ ಕ್ವಾಲಿಟಿ ಪ್ರಾಡಕ್ಟ್ ವಿಲ್ ಕಮ್ ಔಟ್. ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಆಫ್ ರಿಸೋರ್ಸಸ್ ವಿಲ್ ಆಲ್ಸೋ ಹ್ಯಾಪನ್. Improving the productivity level of the workers on continuous basis. So improving the productivity level of the workers on continuous basis by workmen's training and by bringing into use the standards of performance derived from the work measurement studies, etc. ಸೊ ಇಂಪ್ರೂವಿಂಗ್ ದ ಪ್ರೊಡಕ್ಟಿವಿಟಿ ಲೆವೆಲ್ ಆಫ್ ದ ವರ್ಕರ್ಸ್ ಆನ್ ಕಂಟಿನ್ಯೂಸ್ ಬೇಸಿಸ್ ಅಂತಂದರೆ ಕಂಟಿನ್ಯೂಸ್ ಬೇಸಿಸಲ್ಲಿ ಪ್ರೊಡಕ್ಟಿವಿಟಿ ಲೆವೆಲ್ಗಳನ್ನು ಇನ್ಕ್ರೀಸ್ ಮಾಡ್ತಾ ಹೋಗೋದು ವರ್ಕರ್ಸ್ದು. ಸೊ ವರ್ಕ್ಮನ್ಗೆ ಅಂದರೆ ಎಂಪ್ಲಾಯೀಸ್ಗಳಿಗೆ, ಲೇಬರರ್ಸ್ಗೆ, ಅಲ್ಲಿ ವರ್ಕರ್ಸ್ ಯಾರು ಇರ್ತಾರೆ ಅವ್ರಿಗೆ ಒಳ್ಳೆ ಟ್ರೈನಿಂಗನ್ನು ಕೊಡೋದು. ಓಕೆ, ಸೊ ಅವ್ರಿಗೆ ಟ್ರೈನಿಂಗನ್ನು ಕೊಟ್ಟು ಸ್ಟ್ಯಾಂಡರ್ಡ್ಸ್, ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ, ಪರ್ಫಾರ್ಮೆನ್ಸ್ ಸ್ಟ್ಯಾಂಡರ್ಡ್ಸನ್ನು, ವರ್ಕ್ ಮೆಜರ್ಮೆಂಟ್ ಸ್ಟಡೀಸ್ಗಳನ್ನ ಎಲ್ಲ ಅವ್ರಿಗೆ ತಿಳಿಸ್ಕೊಟ್ಟು, ವರ್ಕ್ ಮೆಜರ್ಮೆಂಟನ್ನು ಇನ್ವಾಲ್ವ್ ಮಾಡಿಕೊಂಡು, ಸಿಸ್ಟಮನ್ನು ಇನ್ವಾಲ್ವ್ ಮಾಡಿಕೊಂಡು ಅವ್ರಿಗೆ ನೀವಿಷ್ಟು ಕೆಲಸ ಮಾಡಿದರೆ ಇಷ್ಟು ನಿಮ್ಮದು ಹೆಚ್ಚಿಗೆ ಕೆಲಸ ಹೆಂಗೆ ಮಾಡಬೇಕು, ಹೇಗೆ ಪ್ರೊಡಕ್ಟಿವಿಟಿಯನ್ನು ಇನ್ಕ್ರೀಸ್ ಮಾಡ್ಬೋದು, ಹೇಗೆ ಡೆವಲಪ್ಮೆಂಟ್ ಮಾಡ್ಬೋದು, ಓಕೆ, ಕಡಿಮೆ ಎಫರ್ಟಲ್ಲಿನೇ ಒಳ್ಳೆ ಗುಣಮಟ್ಟದ ಪ್ರಾಡಕ್ಟ್ಸ್ಗಳನ್ನ ಯಾವ ರೀತಿ ಪ್ರೊಡ್ಯೂಸ್ ಮಾಡ್ಬೋದು, ಇದೆಲ್ಲದ್ರ ಬಗ್ಗೆನೂ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಡೆವಲಪ್ಮೆಂಟನ್ನು, ಪ್ರೊಡಕ್ಟಿವಿಟಿಯನ್ನು ಡೆವಲಪ್ ಮಾಡ್ಬೋದು. ಓಕೆ, ಸೊ ಇದು ರೋಲ್ ಆಫ್ ಪ್ರೊಡಕ್ಷನ್ ಆ್ಯಂಡ್ ಆಪರೇಷನ್ಸ್ ಮ್ಯಾನೇಜರ್. Okay, this is it for today. Thank you very much.